ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಹೀರೆಕಾಯಿ ಚಟ್ನಿ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನು ಹೀರೆಕಾಯಿನ ತಗೊಂಡು ಸಿಪ್ಪೆ ತೆಗೆದು ಮತ್ತು ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಒಂದು ಗ್ಯಾಸ್ ಸ್ಟವಲ್ಲಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ, ಅಂದರೆ ಹಾಗೆ ಸುಟ್ಕೊಂಡಿದ್ದೇನೆ ಇದನ್ನು. ಸೊ ಇದನ್ನು ಚಟ್ನಿಗೆ ಈ ರೀತಿ ಸುಟ್ಕೊಳ್ಬೇಕು. ಈ ಥರ ಕಲರೆಲ್ಲ ಚೆನ್ನಾಗಿ ಇದಾಗೋರು ಕೂಡ ಸುಟ್ಕೊಂಡ್ರೆ ರುಚಿಯಾಗಿರುತ್ತೆ. ಸೊ ಇದರ ಜೊತೆಗೆ ಏನಂತ ಹೇಳಿದರೆ, ನಾನು ಚಟ್ನಿಗೆ ಏನೇನು ಬೇಕು ಅಂತ ಹೇಳಿದರೆ, ಒಣಮೆಣಸಿ ಹಣ್ಣು, ಒಂದು ಐದು ಕಾಳು ಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಹಾಗೂ ಬೆಳ್ಳುಳ್ಳಿ, ಒಂದು 4-5 ಬೇಳೆ ಇರುವಂಥ ಬೆಳ್ಳುಳ್ಳಿ. ಸೊ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಸೊ ನಂತರ ಲಾಸ್ಟಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಸಣ್ಣ ಈರುಳ್ಳಿ ಅದನ್ನು ತಗೊಂಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಇವೆಲ್ಲವನ್ನು ಕೂಡ ಈರುಳ್ಳಿ ಒಂದು ಬಿಟ್ಟು ಇವೆಲ್ಲವನ್ನು ಕೂಡ ಈಗ ರುಬ್ಕೊಳ್ಳೋಣ. ಓಕೆನಾ? ಈ ಎಲ್ಲನೂ ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆಲ್ಲ ಕೂಡ ಹಾಕಿದ್ದೇನೆ, ಈರುಳ್ಳಿ ಒಂದು ಬಿಟ್ಟು. ಈಗ ಇದನ್ನು ನಾವು ಹೀರೆಕಾಯಿಯನ್ನು ತೊಗೊಂಡಿರೋದನ್ನು ರುಬ್ಕೊಂಡಿದ್ದೀವಿ. ಎಲ್ಲ ಮಸಾಲೆ ಏನೇನು ಹೇಳಿದ್ದೆ ಅದೆಲ್ಲ. ಸೊ ಅದೆಲ್ಲ ರುಬ್ಬಾಗಿದೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಅಂದರೆ ಈಗ ಆಲ್ರೆಡಿ ನಿಮಗೆ ಹೇಳ್ದಂಗೆ ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು. ಸೊ ಇದನ್ನು ಒಗ್ಗರಣೆಗೆ ಹಾಕೋಣ. ಜೊತೆಗೆ ನಾನು ಆಲ್ರೆಡಿ ನಿಮಗೆ ಇಲ್ಲಿ ಒಗ್ಗರಣೆ ರುಬ್ಕೊಳ್ಳೋದು ಕೂಡ ಕರಿಬೇವು ಕೂಡ ಹಾಕಿದ್ದೆ. ಸೊ ಒಗ್ಗರಣೆಗೂ ಕೂಡ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೋಣ. ಬಾಣಲೆ ಕಾಯಕ್ಕಿಟ್ಟಿದ್ದೇವೆ. ಇದಕ್ಕೆ ನಾನು ಎಣ್ಣೆ ಯಾವ್ದು ಹಾಕ್ತಾಯಿದ್ದೀನಿ ಅಂತ ಹೇಳಿದರೆ, ಎಳ್ಳೆಣ್ಣೆ ಹಾಕ್ತಾಯಿದ್ದೇವೆ. ಎಳ್ಳೆಣ್ಣೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಎಳ್ಳೆಣ್ಣೆಯನ್ನು ಕೂಡ ಒಗ್ಗರಣೆಗೆ ಹಾಕೋದ್ರಿಂದ, ಮತ್ತು ಏನೇ ಈ ಚಳಿಗಾಲದಲ್ಲಿ ಶೀತ ಏನಿದೆಯೋ ಅದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಎಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಇದಕ್ಕೆ ಸಾಸಿವೆ ಕೂಡ ಹಾಕೋದಿಲ್ಲ. ಅಂದರೆ ಬರೀ ಈರುಳ್ಳಿ ಇದನ್ನು ಮಾತ್ರ ಫ್ರೈ ಮಾಡಿ ಏನು ನಾವು ರುಬ್ಕೊಂಡಿದ್ದೀವಿ ಚಟ್ನಿಗೆ ಹೀರೆಕಾಯನ್ನು ಮಿಕ್ಸ್ ಮಾಡ್ತೇನೆ. ಹಾಗೆ ನೋಡ್ತಾರೆ ಫ್ರೈ ಆಗಿದೆ. ಇವಾಗ ನಾವು ರುಬ್ಕೊಂಡಿರುವಂಥ ಹೀರೆಕಾಯಿ ಚಟ್ನಿಯನ್ನು ಹಾಕೋಣ. ಈಗ ತಿಂಡಿ ಜೊತೆಗೆ ಹೀರೆಕಾಯಿ ಚಟ್ನಿ ಮತ್ತು ರಾಗಿ ದೋಸೆ ಎರಡೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ.